ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಸುಮಾಶ್ರೀ ವ್ಲಾಗ್ಸ್. ನಾನಿವತ್ತು ಬೆಳಿಗ್ಗೆ 5:30ಇಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರು ಇವತ್ತು ಆಫೀಸ್ ವರ್ಕ್ ಮೇಲೆ ಚೆನ್ನೈಗೆ ಹೋಗ್ತಾ ಇದ್ದಾರೆ. ಅವರಿಗೆ ಏನೇನು ಬೇಕು ಲಗೇಜ್ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದಾರೆ. ಬೆಳಿಗ್ಗೆ 7:30ಗೆ ಟ್ರೈನ್ ಇದೆ. ಹಾಗಾಗಿ ಅವರು ಹೋಗೋದಕ್ಕೆ ಅಂತ ಎಲ್ಲ ಬೆಳಿಗ್ಗೆನೇ ಬೇಗ ಎದ್ದು ರೆಡಿ ಮಾಡ್ಕೋತಾ ಇದ್ದಾರೆ. ಅವ್ರದ್ದು ಡೆಮೋ ಕಿಟ್ಟು ಟೂಲ್ಸು ಏನೇನಿದೆ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದಾರೆ. ಅವರು ಈಗ ಫಸ್ಟ್ ವರ್ಕ್ ಮಾಡ್ತಿದ್ದ ಕಂಪ್ನಿಗೆ ರಿಸೈನ್ ಮಾಡಿದ್ದಾರೆ, ಹೊಸ ಕಂಪ್ನಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಇವತ್ತು ಎಲ್ಲ ಹೋಗಿ ಹ್ಯಾಂಡ್ ಓವರ್ ಮಾಡಿ ಅಲ್ಲಿ ಲಾಸ್ಟ್ ಡೇ ಎಲ್ರಿಗೂ ಬಾಯ್ ಹೇಳ್ಬಿಟ್ಟು ಬರ್ತೀನಿ ಅಂತ ಹೋಗ್ತಾ ಇದ್ದಾರೆ. ಇವತ್ತು ತಿಂಡಿಗೆ ಪಾಲಕ್ ಪನ್ನೀರ್ ಮಾಡೋಣ ಅಂತ ಒಂದು ಕಟ್ ಪಾಲಕ್ನ ಬಿಡಿಸಿ ಎಲ್ಲ ರೆಡಿ ಮಾಡಿ ತೊಳೆದಿಟ್ಕೋತಾ ಇದ್ದೀನಿ. ಡಿಮಾರ್ಟ್ಗೆ ಹೋಗಿದ್ನಲ್ಲ ಮೊನ್ನೆ, ಆವಾಗ ಒಂದು ಪನ್ನೀರ್ ತೊಗೊಂಡು ಬಂದಿದ್ದೆ. ನಮ್ಮ ಮೊತ್ತುಗೆ ಪನ್ನೀರ್ ಅಂದರೆ ತುಂಬ ಇಷ್ಟ. ಅವನಿಗೋಸ್ಕರ ಯಾವಾಗಲೂ ಪನ್ನೀರ್ ಐಟಮ್ ಮಾಡ್ತಾಯಿರ್ತೀನಿ. ನಮ್ಮ ಮನೆಯವ್ರಿಗೇನು ಅಷ್ಟು ಇಷ್ಟ ಆಗೋಲ್ಲ ಪನ್ನೀರ್ ಐಟಮ್ಸ್. ಅವರು ಹೊರಗಡೆ ಹೋಗ್ತಾ ಇರ್ತಾರಲ್ವ, ರೋಟಿ ಪನ್ನೀರ್ ಅದು ಇದು ತಿಂದು ಬೇಜಾರು. ಅವ್ರಿಗೆ ಹೋಟ್ಲಲ್ಲಿ ಊಟ ಮಾಡೋದಕ್ಕೆ ಬೇಜಾರು. ಬಟ್ ನಾನು ನನ್ನ ಮಗ ಸ್ವಲ್ಪ ಫುಡಿ, ನಮಗೆ ಹೊರಗಡೆ ತಿನ್ನೋದಕ್ಕೆ ಇಷ್ಟಪಡ್ತೀವಿ. ಸೊ ಅವನಿಗೆ ಪನ್ನೀರ್ ಇಷ್ಟ ಅಲ್ವಾ ಅಂತೇಳಿ ಡಿಮಾರ್ಟಿಂದ ಪನ್ನೀರ್ ತೊಗೊಂಡು ಬಂದಿದ್ದೆ. ಪಾಲಕ್ ಪನ್ನೀರ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಪಾಲಕ್ ಸೊಪ್ಪನ್ನೆಲ್ಲ ಬಿಡಿಸಿ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಬಿಸಿನೀರಿಗೆ ಹಾಕಿ ಸ್ವಲ್ಪ ಒಂದು 5 ನಿಮಿಷ ಬೇಯಿಸಿಟ್ಕೊಂಡಿದ್ದೀನಿ. ಆ ಸೊಪ್ಪು ತಣ್ಣಗಾಗೋದ್ರೊಳಗಡೆ ಒಲೆ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಪನ್ನೀರನ್ನ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿರೋ ಪನ್ನೀರನ್ನ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಕಲರ್ ಆಗೋ ತನಕ ಒಂದು 5-6 ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಪನ್ನೀರು ಚೆನ್ನಾಗಿ ಫ್ರೈ ಮಾಡಿದಷ್ಟು ಸಾಫ್ಟಾಗಿ ಚೆನ್ನಾಗಿರುತ್ತೆ. ಪನ್ನೀರನ್ನ ಫ್ರೈ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ನೆಕ್ಸ್ಟು ಅದೇ ಬಾಣಲಿಗೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಟೊಮೊಟೊ, 2 ಹಸಿಮೆಣಸಿನ್ಕಾಯಿ, 1-2 ಬೆಳ್ಳುಳ್ಳಿ ಪಪ್ಪು, ಸ್ವಲ್ಪ ಶುಂಠಿನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಟೊಮೊಟೊ ಚೆನ್ನಾಗಿ ಸಾಫ್ಟಾಗಿ ಬೇಯೋ ತನಕ ಫ್ರೈ ಮಾಡಿಕೊಂಡು ಅದನ್ನು ಕೂಡ ತಣ್ಣಗಾಗೋದಕ್ಕೆ ಬಿಡೋಣ. ಈರುಳ್ಳಿ ಟೊಮೊಟೊ ಮತ್ತು ಪಾಲಕ್ ಸೊಪ್ಪು ಎಲ್ಲ ತಣ್ಣಗಾಗೋದ್ರೊಳಗಡೆ ನಾನು ಚಪಾತಿ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಚಪಾತಿ ಹಿಟ್ಟು ಕೂಡ ಸಾಫ್ಟಾಗಿ ಮೊದಲೇ ಕಲಸಿಟ್ಕೊಂಡ್ರೆ ಚಪಾತಿ ಮಾಡುವಾಗ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಹರಿಬರಿನಲ್ಲಿ ಕಲಸಿದ ತಕ್ಷಣ ಮಾಡಿದ್ರೆ ಸ್ವಲ್ಪ ಹೊರಟು ಥರ ಆಗುತ್ತೆ. ಈಗ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ತಣ್ಣಗಾಗಿದೆ. ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಣ್ಣದಾಗಿ ಪೇಸ್ಟ್ನ ಮಾಡ್ಕೊಳ್ಳೋಣ. ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದೇ ಬಾಣಲಿಗೆ ಸ್ವಲ್ಪ ಬೆಣ್ಣೆ ಮತ್ತು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಾಯಿಸ್ಕೊಳ್ಳೋಣ. ಅದು ಎಣ್ಣೆ ಮತ್ತು ಬೆಣ್ಣೆ ಸ್ವಲ್ಪ ಬಿಸಿಯಾದ ಮೇಲೆ ಅದಕ್ಕೆ ಸ್ಪೈಸಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಚಿಟಪಟ ಅಂತ ಅಂದಮೇಲೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಮತ್ತು ಟೊಮೊಟೊ ಪೇಸ್ಟ್, ಅದನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಬೇಯಿಸ್ಕೋಬೇಕು. ಮತ್ತು ಅದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನು ಹಾಕಿ ಪೇಸ್ಟ್ನ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೋಬೇಕು. ಒಂದು 5 ನಿಮಿಷ ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಫ್ರೈ ಮಾಡಿ ಇಟ್ಕೊಂಡಿರುವಂಥ ಪನ್ನೀರು, ಸ್ವಲ್ಪ ಕಸ್ತೂರಿ ಮೇಥಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಪಾಲಕ್ ಪನ್ನೀರ್ ರೆಡಿ ಆಗುತ್ತೆ. ನೆಕ್ಸ್ಟು ಪಾಲಕ್ ಪನ್ನೀರೆಲ್ಲ ಮಾಡಿ ಒಂದು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಅದನ್ನು ತೊಳ್ಕೊಂಡೆ. ನೆನ್ನೆ ಕಡಲೆಕಾಯಿ ತೊಗೊಂಡು ಬಂದಿದ್ವಿ ಅಂಗಡಿಯಿಂದ. ಸೊ ಕಡಲೆಕಾಯಿನೂ ಕೂಡ ಬೇಯಿಸಿಟ್ಬಿಡೋಣ, ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಅಂತ ಹೇಳಿ. ಸ್ನ್ಯಾಕ್ಸ್ಗೆ ಹಾಕೋಕ್ಕಾಗತ್ತೆ ಸ್ವಲ್ಪನ ಅಂತೇಳಿ ಕಡಲೆಕಾಯಿನೂ ಕೂಡ ಬೇಯಿಸ್ಕೊತಾ ಇದ್ದೀನಿ. ಬಟ್ ನಮ್ಮ ಮೋಹಿತ್ ಕಡಲೆಕಾಯಿ ಬೇಡ ಅಮ್ಮ, ಅಲ್ಲಿ ತಿನ್ನೋದಕ್ಕೆ ಲೇಟ್ ಆಗುತ್ತೆ, ಅದನ್ನು ಬಿಡಿಸ್ಕೊಂಡು ಕಡಲೆಕಾಯಿ ಬೇಡ, ಏನಾದರೂ ಬೇರೆ ಹಾಕು ಅಂತ ಹೇಳ್ದ. ಮನೆಯಲ್ಲಿ ಪಪ್ಪಾಯ ಮತ್ತು ಡ್ರ್ಯಾಗನ್ ಫ್ರೂಟ್ ಇತ್ತು. ಸ್ನ್ಯಾಕ್ಸ್ಗೆ ಅದನ್ನೇ ಹಾಕೋಣ ಅಂತ ಹೇಳಿ ಪಪ್ಪಾಯ ಮತ್ತು ಡ್ರ್ಯಾಗನ್ ಫ್ರೂಟ್ನ ಸ್ನ್ಯಾಕ್ಸ್ಗೆ ಹಾಕೋತಾ ಇದ್ದೀನಿ. 2 ಮಂತ್ಸಿಂದ ಮಕ್ಕಳಿಗೆ ಬಾಕ್ಸ್ ಪ್ಯಾಕ್ ಮಾಡೋ ತಲೆನೋವಿರಲಿಲ್ಲ. ಏನೋ ಒಂದು ಬೆಳಿಗ್ಗೆ ಎದ್ದು ಟಿಫನ್ ಮಾಡೋದು, ತಿಂದ್ಕೊಳ್ಳೋದು, ಮಧ್ಯಾಹ್ನ ಲಂಚ್ ಮಾಡ್ಕೊಳ್ಳೋದು, ಆರಾಮಾಗಿತ್ತು. ಈಗ ಇವತ್ತಿಂದ 30ಗೆ ಸ್ಕೂಲ್ ಶುರು ಆಗ್ತಾ ಇದೆ. ಇನ್ನು ದಸರಾ ವೆಕೇಷನ್ ಒಂದು ವಾರ ರಜಾ ಕೊಡೋ ತನಕನೂ ನಾನ್ ಸ್ಟಾಪ್ ಡೈಲಿ ಬೆಳಿಗ್ಗೆ ಎದ್ದೇಳು, ಲಂಚ್ ರೆಡಿ ಮಾಡು, ಸ್ನ್ಯಾಕ್ಸ್ ರೆಡಿ ಮಾಡು, ಟಿಫನ್ ರೆಡಿ ಮಾಡು, ಇದೇ ಆಗೋಗುತ್ತೆ ನಮ್ಮ ರೊಟೀನು. ಏನು ಬಿದ್ದೋಗೈತೆ? ಸೂಟ್ ಕೇಸು ಬಿದ್ದಿರೋದಲ್ಲ ಮಗನೇ, ಅದು ಪಪ್ಪ ರೆಡಿ ಮಾಡೈತೆ ತಗೋಗೋಕ್ಕೆ, ಆಫೀಸ್ಗೆ ತಗೋಗೋಕ್ಕೆ ಅಂತ ರೆಡಿ ಮಾಡೈತೆ ಅದನ್ನು. ಚೆನ್ನೈ ಆಯಿತು. ನೆನ್ನೆನೇ ಎಷ್ಟೊತ್ತಿಗೆ ಎದ್ದಿದ್ದ ನೀನು?
ನೀನು ಲೇಟಾಗಿ ಎದ್ದಿದ್ದೆ ಇವತ್ತೆಲ್ಲ ಎದ್ಬಿಟ್ಟವ್ರೆ, ಅಣ್ಣ ಪಪ್ಪ ಎಲ್ಲ ಎಚ್ಚರ ಆಗೋಯ್ತು. Bye, Papa. Bye. High five. High five. School ಹೋಗ್ತೀನಲ್ಲ. All the best. ಥ್ಯಾಂಕ್ ಯು ಪಪ್ಪ ಅಂತ ಹೇಳು. ಅಲ್ಲ ಅಪ್ಪನ ನೋಡ್ಕೊಂಡು ಹೇಳು. ಬರ್ದು ಅಮ್ಮನೇ ಕರ್ಕೊ ಹೋಗ್ತಿದ್ದೆ ವ್ಯಾನಲ್ಲಿ ನಾಳೆಯಿಂದ. ಸರಿ, ವ್ಯಾನಲ್ಲೇ ಹೋಗ್ತಾನೆ ರೀ ಅವನು. ಇದ್ರಲ್ಲೇ ಹೋಗ್ಬೇಕು ಚಿನ್ನ, ಸ್ಕೂಟ್ರಲ್ಲಿ. ಇನ್ನೊಂದು ನೆಕ್ಸ್ಟ್ ಡೇ ಇಂದ ವ್ಯಾನಲ್ಲಿ ಕರ್ಕೊಳ್ತಾರೆ ಆಯ್ತಾ? ಸರಿ ಪಪ್ಪ ಅನ್ನು. ಬಾಯ್. ಇದು ಜಾಸ್ತಿ ತೂಕ ಅಂತ ತೂಕ ತೆಗಿತಾರನೆ ಬ್ಯಾಗು. ನಾಳೆ ಬ್ಯಾಗು ನಾಳೆ ತಗೋಬಂತ ಬಿಡು, ಇವತ್ತಿನ ಸ್ಕೂಲ್ ಇಲ್ವಲ್ಲ. ನನಗೆ ನಮ್ಮ ಮೋಹಿತದ ಟೆನ್ಷನ್ ಇಲ್ಲ. ಅವನು ಬೆಳಿಗ್ಗೆ ಬೇಗನೆ ಎದ್ದೇಳ್ತಾನೆ. ಒಂದೊಂದು ಸಲ ನಾನೇ ಇನ್ನೂ ಮನಗಿರ್ತೀನಿ, 5:15 6 ಗಂಟೆ ಆದ್ರೂ ಟಿಫನ್ ಏನಾದರೂ ಲೇಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅವ್ನು ಬೇಗ ಎದ್ಬಿಡ್ತಾನೆ. ಎದ್ದು ಅವನೇ ಸ್ನಾನ ಎಲ್ಲ ಮುಗಿಸಿ ಅವನೇ ರೆಡಿ ಆಗ್ತಾನೆ. ನಂದೇನಿದ್ರು ಟಿಫನ್ ಮಾಡೋ ಕೆಲಸ ಅಷ್ಟೇ. ಇಲ್ಲ ಅವರಪ್ಪ ಇದ್ದರೆ ಒಂದೊಂದು ಸಲ ಸ್ನಾನ ಮಾಡೋಕ್ಕೆ ಬೇಜಾರು, ಇನ್ನೂ ನಿದ್ದೆ ಕಳೆದಿಲ್ಲ ಅಂದ ದಿನ ಅವರಪ್ಪ ಅವನ್ನ ರೆಡಿ ಮಾಡ್ತಾರೆ. ನಮ್ಮ ಮೋತು ಚಿಕ್ಕೂರಿಂದನೂ ಅಷ್ಟೇ, ಒಂದಿನವೂ ನಾನು ಸ್ಕೂಲಿಗೆ ಹೋಗಲ್ಲ, ಸ್ನಾನ ಮಾಡಲ್ಲ, ಈ ರೀತಿ ಒಂದಿನವೂ ಹಠ ಮಾಡಿದ್ದು ನೋಡೇ ಇಲ್ಲ ನಾನು. ಅವ್ನು ಚಿಕ್ಕದ್ರಿಂದನೂ ತುಂಬ ಸಾಫ್ಟು. ಇವಾಗಲೂ ಅಷ್ಟೇ, ಅವ್ನ ಕೆಲಸ ಎಷ್ಟಿದೆ ಅಷ್ಟು ನಾನು ಮಾಡ್ಕೋತಾನೆ, ನಮಗೇನು ಟೆನ್ಷನ್ ಕೊಡಲ್ಲ. ಸ್ವಲ್ಪ ಆಟದ ಕಡೆ ಗಮನ ಜಾಸ್ತಿ ಅನ್ನೋದು ಬಿಟ್ಟರೆ ಅವ್ನು ಇದುವರೆಗೂ ಒಂದಿನ ಸ್ಕೂಲಿಗೆ ಹೋಗಲ್ಲ ಅಂತ ಹಠ ಮಾಡಿದ್ದೆ ನೋಡಿಲ್ಲ ನಾನು. ಬಟ್ ನಾಳೆ ನಮ್ಮ ಗಣಂಗೆ ಸ್ಕೂಲ್ ಫಸ್ಟ್ ಡೇ ಇದೆ, ಅವನು ಯಾವ ರೀತಿ ಮಾಡ್ತಾನೆ ಅಂತ ನೋಡಬೇಕು. ಮೋಹಿತ್ ಸ್ಕೂಲಿಗೆ 7:15 ಸ್ಕೂಲಿಗೆ ಹೊರಟ್ಬಿಡ್ತಾನೆ. ಅವ್ನು ಸ್ಕೂಲಿಗೆ ಹೋದ್ಮೇಲೆ ಸ್ವಲ್ಪ ಬಟ್ಟೆ ವಾಶ್ ಮಾಡೋದೆಲ್ಲ ಇತ್ತು, ಬಟ್ಟೆ ಎಲ್ಲ ಮಿಷನ್ಗೆ ಹಾಕೋತಾ ಇದ್ದೀನಿ. ಬೆಳಿಗ್ಗೆ 5-5:15 ಎದ್ದರೆ ನಮ್ಮ ಮೋಹಿತ್ ಸ್ಕೂಲ್ಗೆ ಹೋಗೋ ತನಕ 7:15 7:30 ತನಕ ಡೈಲಿ ನನ್ನ ರೂಟೀನ್ ಇದೇ ರೀತಿ ಇರುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.